ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಎಲ್ಲ ಫುಲ್ಲು ತಿಳಿಯುತ್ತೆ. ಅದನ್ನು ಬಿಟ್ಟು ನೀವು ಅರ್ಧದಲ್ಲಿ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಫುಲ್ಲು ಏನು ಹೇಳಿದ್ದೀನಿ ನಾನು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲು ವೀಡಿಯೋನ ನೋಡಿ. ಮತ್ತು ಡಾಕ್ಯುಮೆಂಟ್ಸು ಏನೇನು ಬೇಕು, ಮತ್ತು ಯಾವ ಥರ ಅಪ್ಲೈ ಮಾಡಬೇಕು, ಯಾವತ್ತು ಕೀನ ಕೊಡ್ತಾರೆ, ಹ್ಯಾಂಡ್ ಓವರ್ ಮಾಡ್ತಾರೆ, ಇದ್ರ ಫುಲ್ ಡೀಟೇಲ್ಸ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನಪ್ಪ ವಿಷಯ ಅಂದರೆ, ಜನವರಿ 24ನೇ ತಾರೀಕು ಜನವರಿ 24ನೇ ತಾರೀಕು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಲಮ್ ಬೋರ್ಡಿಂದ ನಿಮಗೆ 4500 ಮನೆಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ. ಎಲ್ಲಿ ಅಂದರೆ ನಮ್ಮ ಹುಬ್ಬಳ್ಳಿ ಮಂತೂರು ಅಂತ ಬರುತ್ತೆ. ಮಂತೂರು ರೋಡಲ್ಲಿ ನಿಮಗೆ ಬೃಹತ್ ಸಮ್ಮೇಳನ ಮಾಡಿ ಅಲ್ಲಿ ಕೀನ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಇದೇ ಜನವರಿ 24ನೇ ತಾರೀಕು. ಮತ್ತು ಜನವರಿ 26ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದ RGHCL ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಹೌಸಿಂಗ್ ಪ್ಲ್ಯಾನ್, ಇದರ ವತಿಯಿಂದ ನಿಮಗೆ 26ನೇ ತಾರೀಕು ಕೂಡ ಇನ್ನು ಕೆಲವು ಜನಕ್ಕೆ ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲಿ ಅಂದರೆ ಕೆಂಚನಪುರ ಮತ್ತು ನೆಲಗುಳಿ ಅಂತ ಫಿಕ್ಸ್ ಮಾಡಿದ್ದಾರೆ. ಟೈಮಿಂಗ್ಸ್ನ ನಾನು ಯಾವುದಾದ್ರೂ ಇನ್ಸ್ಟಾ ರೀಲಲ್ಲಿ ಅಥವಾ ಶಾರ್ಟ್ಸಲ್ಲಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಇನ್ನು ಟೈಮ್ ಹೇಳಿಲ್ಲ, ಸೊ ಕನ್ಫರ್ಮ್ ಆದಮೇಲೆ ನಿಮಗೆ ನಾನು ಟೈಮಿಂಗ್ಸ್ನ ಹೇಳ್ತೀನಿ. ಸೊ ಇದು ಇಷ್ಟು ವಿಷಯ. ಮತ್ತು ಅಪ್ಲಿಕೇಶನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ಅಪ್ಲಿಕೇಶನ್ಗೆ ಯಾವ ಥರ ನಾವು ಅಪ್ಲೈ ಮಾಡಬೇಕು, ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾ, ಅಲ್ಲೇ ಹೋಗಿ ಅಪ್ಲೈ ಮಾಡಬೇಕಾ, ಯಾವ ಥರ ಏನು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೊಸ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳ್ತಿರೋದು, ಹಳಬ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ನಾನು ತುಂಬ ದಿನದಿಂದ ಮಾಡ್ತಿರೋದ್ರಿಂದ ಎಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆನೂ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀನಿ ಇದರಲ್ಲೇ. ತುಂಬ ಜನ ನಂಬರ್ ಕೊಡಿ ಮೇಡಮ್, ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಾ ಇರ್ತೀರಾ. ಸೊ ನಾನು RGHCL ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೇ ನಿಮಗೆ ಸಿಗುತ್ತೆ. ನೀವು ಗೂಗಲಲ್ಲಿ ಹೋಗಿ RGHCL ವೆಬ್ಸೈಟ್ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಅಲ್ಲೇ ನಂಬರ್ ಸಿಗುತ್ತೆ. ಬೇಕಂದರೆ ನಾನು ನಂಬರ್ನ ಅದು ವೆಬ್ಸೈಟ್ ಲಿಂಕ್ನ ಹಾಕಿರ್ತೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ ಅವರು, RGHCLದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದರಲ್ಲಿ ಡೈಲಿ ಏನೇನು ವರ್ಕ್ ಆಗಿದೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ತುಂಬ ಜನ ಹೇಳ್ತಾ ಇದ್ದಾರೆ ಜನರಲಿ ಕ್ಲೋಸ್ ಆಗಿದೆ ಮೇಡಮ್ ಅಂತ ಹೇಳ್ಬಿಟ್ಟು. ಜನರಲಿಗೆ ಇನ್ನೂ ಇದೆ, ಯಾಕಂದರೆ ನಾನು ಮೊನ್ನೆ ವಿಚಾರಿಸಿದಾಗ ಕಾವೇರಿ ಭವನಲ್ಲಿ ಇದೆ, ಇನ್ನು ಖಾಲಿ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಆಲ್ರೆಡಿ ತುಂಬ ವರ್ಷ ಅಂದರೆ 2021 ಅಪ್ಲೈ ಮಾಡಿರೋದ್ರಿಂದ ತುಂಬ ಜನ ಅಪ್ಲೈ ಮಾಡಿರೋರು ನಿಮಗೆ ಅವ್ರಿಗೆ ಮೆಸೇಜ್ ಹೋಗಿರುತ್ತೆ. ಮೆಸೇಜ್ ಹೋದಾಗಲೂ ಅವರು ರಿಪ್ಲೈ ಮಾಡಿರಲ್ಲ. ಒಂದು ರಿಪ್ಲೈ ಏನಕ್ಕೆ ಮಾಡಿರಲ್ಲ ಅಂದರೆ ಅವರು ಮೆಸೇಜ್ ನೋಡ್ಕೊಂಡಿರಲ್ಲ, ಇಲ್ಲ ಫೋನ್ ಕಳೆದೋಗಿರುತ್ತೆ, ಈ ಥರ ಏನೋ ಒಂದು ಆಗಿರುತ್ತೆ. ಹಾಗಾಗಿ ಅವರು ನೋಡಿರಲ್ಲ ಮೊಬೈಲ್ಗಳಲ್ಲಿ. ಆವಾಗ ಆ ಫ್ಲಾಟ್ಗಳೆಲ್ಲ ನಿಮಗೆ ಅವೈಲಬಲ್ ಇರುತ್ತೆ. ಇನ್ನು ಕೆಲವು ಜನ ಅಯ್ಯೋ ನಮಗೆ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ, ಆ ಫ್ಲ್ಯಾಟ್ಗಳು ಇರುತ್ತೆ. ತುಂಬ ಫ್ಲ್ಯಾಟ್ಗಳು ಇದೆ ಇನ್ನೂ. ನೀವು RGHCL ಆಫೀಸ್ಗೆ ಹೋಗಿ ವಿಚಾರಿಸಿದ್ರೆ, ಇಲ್ಲ ವೆಬ್ಸೈಟಲ್ಲೂ ನಿಮಗೆ ಲಿಂಕು ಸಿಗುತ್ತೆ, ಅದನ್ನು ಅದರಲ್ಲೂ ಹೋಗಿ ಚೆಕ್ ಮಾಡ್ಬೋದು. ಒಂದ್ಸಲ ಹೋಗಿ ಬೆಟರ್ ಅಂದರೆ ನೀವು ಕಾವೇರಿ ಭವನ್ಗೆ ಹೋಗಿ ವಿಚಾರಿಸೋದು. ಕಾವೇರಿ ಭವನ್ 9th ಫ್ಲೋರಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ಡೀಟೇಲ್ ಹೇಳ್ತಾರೆ. ಇನ್ನು MLA ಕೋಟಾ, ಇದರಲ್ಲಿ 3 ಕೋಟಾ ಬರುತ್ತೆ. ಜನರಲ್ಲು, MLA ಕೋಟಾ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು, ಈ ಥರ 3 ಕ್ಯಾಟಗರಿ ಮಾಡಿದ್ದಾರೆ. ಇಷ್ಟು ಅಂದರೆ ಜನರಲ್ಗೆ ಎಷ್ಟು, MLA ಕೋಟಾಗೆ ಎಷ್ಟು ಅಂದರೆ ಆ ಏರಿಯಾದಲ್ಲಿ. ಇವಾಗ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಅಲ್ಲಿ MLA ಯಾರಿದ್ದಾರೆ ಅವರಿಗೆ ಇಷ್ಟು ಫ್ಲಾಟ್ ಅಂತ ಕೊಟ್ಟಿರ್ತಾರೆ. ಅವ್ರನ್ನ ಹೋಗಿ ನೀವು ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಫ್ಲಾಟ್ನ ರೆಫರ್ ಮಾಡ್ತಾರೆ. ಆ ಥರ ಒಂದಿದೆ. ಇನ್ನು ನಾರ್ಮಲಾಗಿ ನೀವೇ ಹೋಗಿ ಅಪ್ಲೈ ಮಾಡಿ, ಡೈರೆಕ್ಟ್ ಅಪ್ಲೈ ಮಾಡಿ
ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಡೌನ್ ಪೇಮೆಂಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಗಳನ್ನ ಮೀಸಲಾತಿ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ತಿಳಿಸಿದ್ದೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ಮೊದಲಿಗೆ ನಿಮಗೆ BPL ಕಾರ್ಡ್ ಇರಬೇಕು. ಆಲ್ಮೋಸ್ಟ್ ನಿಮಗೆ BPL ಕಾರ್ಡ್ ಇದ್ದರೆ ಸಬ್ಸಿಡಿ ಕೂಡ ಸಿಗುತ್ತೆ. ಇವಾಗ 13 ಲಕ್ಷ ಒಂದು ಮನೆ ಅಂದರೆ 3 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. 10,50,000 ರೂಪಾಯಿ ಅಷ್ಟೇ ನೀವು ಪೇ ಮಾಡಬೇಕಾಗುತ್ತೆ ಜನರಲ್ ಕ್ಯಾಟಗರಿಯವರು. ಮತ್ತು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾದರೆ ನೀವು 9,50,000 ಪೇ ಮಾಡಬೇಕಾಗುತ್ತೆ. ಜನರಲ್ಗಿಂತ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1 ಲಕ್ಷ ನಿಮಗೆ ಸ್ವಲ್ಪ ರಿಯಾಯಿತಿ ಸಿಗುತ್ತೆ. ಅಂದರೆ ಇನ್ನು 1 ಲಕ್ಷ ಕಡಿಮೆ ಆಗುತ್ತೆ ಜನರಲ್ಗಿಂತ. ಸೊ MLA ಕೊಟ್ಟೋದವ್ರಿಗೆ ಇದು ಯಾವುದೇ ಥರ ಆಪ್ಷನ್ ಇರಲ್ಲ. ನೀವು ಡೈರೆಕ್ಟಾಗಿ 10.5 ಲಕ್ಷ ಕೊಟ್ಟು ತೊಗೋಬೋದು. ಬಟ್ ನೀವು ಆನ್ಲೈನ್ ಅಪ್ಲಿಕೇಶನ್ನೇ ಹಾಕಬೇಕು. ಅವ್ರಿಗೆ MLAಗಳಿಗೆ ಇಷ್ಟು ಅಂತ ಕೊಟ್ಟಿರ್ತಾರೆ. ನೀವು ಅವ್ರ ಕಡೆಯಿಂದ ಬೇಕಾದ್ರೆ ಅಪ್ಲೈ ಮಾಡಿಸ್ಕೋಬೋದು. ಸುಮಾರು ಜನ ಹೇಳ್ತಿದ್ದಾರೆ MLA ಕೋಟ ಇದೆಯಂತೆ ಮೇಡಮ್ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಈ MLA ಕೋಟದ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಟೆ ಅಷ್ಟೇ. ನೀವು ಬೇಕಾದರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಮತ್ತು ಜಿಗಣಿ, ಆನೇಕಲ್ಲು ಈ ಥರ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಲ್ಲಿಗೆ ಹೋಗಿ ವಿಚಾರಿಸಿ ಬೇಕಾದರೆ ಅಲ್ಲಿ MLAನ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಅದೇ ಹೇಳಿದ್ನಲ್ಲ, BPL ಕಾರ್ಡ್ ಇರಲೇಬೇಕು, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಮತ್ತು BPL ಕಾರ್ಡು. ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದಿರುತ್ತೆ ಆ ಬ್ಯಾಂಕ್ ಅಕೌಂಟು, ಆಧಾರ್ ಕಾರ್ಡ್ ನಂಬರ್ಗೆ, ಆಧಾರ್ ಕಾರ್ಡಲ್ಲಿ ನಿಮಗೆ ಯಾವ ನಂಬರ್ ಇರುತ್ತೆ ಫೋನ್ ನಂಬರು, ಆ ನಂಬರ್ಗೆ ನಿಮಗೆ OTP ಬರುತ್ತೆ. ನೀವು ಅಪ್ಲೈ ಮಾಡಿದಾಗ OTP ಬರುತ್ತೆ. ಸೊ ನೀವು ಅಪ್ಲೈ ಆಗಿದೆ ಅಂತ ಗೊತ್ತಾದಾಗ ತಗೊಂಡೋಗಿ ನೀವು ಕಾವೇರಿ ಭವನಲ್ಲಿ ತೋರಿಸಿದ್ರೆ ಅಪ್ಲೈ ಮಾಡಿ 3 ತಿಂಗಳಿಗೆ ಕನ್ಫರ್ಮೇಷನ್ ಬರುತ್ತೆ. ನಿಮ್ಮದು ಫ್ಲಾಟ್ ಕನ್ಫರ್ಮ್ ಆಗಿದೆ, ಬಂದು ಅಮೌಂಟ್ನ ಪೇ ಮಾಡಿ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ಬರುತ್ತೆ. ನೀವು ಅವಾಗ ತಗೊಂಡೋಗಿ ಕಾವೇರಿ ಭವನಿಗೆ ತೋರಿಸಿದ್ರೆ ಅದರಲ್ಲಿ ಅಕೌಂಟ್ ನಂಬರು ಮತ್ತು ನೀವು ಯಾವ ಬ್ಯಾಂಕಿಗೆ ದುಡ್ಡನ್ನ ಕಟ್ಟಬೇಕು, ಅಮೌಂಟ್ನ ಕಟ್ಟಬೇಕು ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ. ಅದನ್ನು ತೋರಿಸಿದ್ರೆ ಅವರು ಬ್ಯಾಂಕ್ ಹೇಳ್ತಾರೆ ನಿಮಗೆ. ನೀವು ಅಲ್ಲೋಗಿ 1 ಲಕ್ಷ ಡೌನ್ ಪೇಮೆಂಟ್ನ ಮಾಡಿ ನೀವು ಫ್ಲಾಟ್ನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಮಧ್ಯವರ್ತಿಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀವು ಮಧ್ಯವರ್ತಿಗಳಿಗೆ ದುಡ್ಡು ಕೊಡೋ ಅವಶ್ಯಕತೆಯೂ ಇಲ್ಲ. ಇದರಲ್ಲಿ ಮಧ್ಯವರ್ತಿಗಳು ಏನೂ ಮಾಡಲಿಕ್ಕೂ ಆಗಲ್ಲ. ಈಗ ಕೆಲವೊಂದು ಬ್ರೋಕರ್ಗಳು ನಾವು ಕೊಡಿಸ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗಳ ಹತ್ರ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ, ಕೊಟ್ಟು ಸಿಕ್ಕಾಕಬೇಡಿ. ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡಿ. ಮತ್ತು ಯಾರಿಗಾದ್ರೂ ಅಷ್ಟೇ ಇನ್ಫಾರ್ಮೇಷನ್ ಕೇಳಿದ್ರೆ ಎಲ್ಲರೂ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ. ಯಾರಾದ್ರೂ ಇದರಲ್ಲಿ ಕಾವೇರಿ ಭವನಲ್ಲಿ ಹೋಗಿ ವಿಚಾರಿಸಿದ್ರೆ. ಇನ್ನು ನೀವು ಲೇಔಟ್ನ ನೋಡಬೇಕು, ಫ್ಲ್ಯಾಟ್ಗಳನ್ನ ನೋಡಬೇಕು ಅಂತ ಹೇಳಿದರೆ ದಯವಿಟ್ಟು ನೀವು ಡೈರೆಕ್ಟಾಗಿ ಹೋಗಿ ಫ್ಲ್ಯಾಟ್ಗಳನ್ನ ನೋಡ್ಬೋದು. ನಾನು ಲೊಕೇಶನ್ನ ಹಾಕಿರ್ತೀನಿ. ಮತ್ತು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರು ನಿಮಗೆ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ಲೊಕೇಶನ್ಗಳು ಬರುತ್ತೆ. ನಾನು RGSCL ವೆಬ್ಸೈಟ್ದು ಲಿಂಕ್ ಕೊಟ್ಟಿರ್ತೀನಿ ನಾನು ನಿಮಗೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ. ಒಂದ್ಸಲ ಹೋಗಿ ಚೆಕ್ ಮಾಡಿ, ಇದ್ರ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ಡೈರೆಕ್ಟಾಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ನೀವು ಕಾವೇರಿ ಭವನ್ಗೆ ಹೋಗಿ ವಿಚಾರಿಸಿ ಆಮೇಲೆ ನೀವು ಅಲ್ಲಿ ಒಂದು ಶೀಟ್ ಕೊಡ್ತಾರೆ ಎಲ್ಲೆಲ್ಲಿದೆ ನಿಮಗೆ ಮನೆಗಳಂತ ಹೇಳ್ಬಿಟ್ಟು ನೀವು ಅಲ್ಲೋಗಿ ಅಪ್ಲೈ ಮಾಡ್ಬೋದು. ನಾನು ಯೂಟ್ಯೂಬ್ ಚಾನಲಲ್ಲಿ ಸುಮಾರಷ್ಟು ಲೊಕೇಶನ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಆ ಲೊಕೇಶನ್ನ ಹೊಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ಇಲ್ಲ ನಿಮಗೆ RGSL ಬಿಳಿಜಾಜಿ, RGSCL ತಮ್ಮರಸನಹಳ್ಳಿ, ಈ ಥರ RGSCL ನೆಲಗುಳಿ ಈ ಥರ ಹೊಡೆದ್ರೆ ನಿಮಗೆ ಅಡ್ರೆಸ್ ಬಂದ್ಬಿಡುತ್ತೆ. ನೀವು ಅಲ್ಲೋಗಿ ವಿಸಿಟ್ ಮಾಡಿ ಆಮೇಲೆ ನೀವು ಕನ್ಫರ್ಮ್ ಮಾಡ್ಬೋದು ಯಾವ ಕಡೆ ತಗೋಬೇಕು ಅಂತ ಹೇಳ್ಬಿಟ್ಟು. ಒಂದ್ಸಲ ನೀವು ಹೋಗಿ ಮನೆಗಳನ್ನ ನೋಡಿ ಚೆಕ್ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.